ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗೇರಿ ಅಲ್ಲ, ಮಿಸ್ಟರ್ ಖಾದ್ರಿ. ನೀನು ರಾಘು ಅಣ್ಣಿಗೇರಿಗೆ ಸವಾಲು ಹಾಕ್ತಾನಂತ, ನೀ ಯಾರು ನನಗೆ ಸವಾಲು ಹಾಕವ? ನೈತಿಕತೆ ಅದ ನಿನಗೆ? ಮಾನ ಮರ್ಯಾದೆ ಅದ? ನಿನ್ನಂಥವ್ರು ಎಷ್ಟೋ ಮಂದಿ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ನೀನು ಮಾತಾಡಿದಿ. जिस भाषा में तू समझता उसी भाषा में मैं भी जवाब दे सकता हूँ. आई एम ए प्योर ಹಿಂದೂ ನ್ಯಾಷನಲಿಸ್ಟ್. ಇದರ ಅರ್ಥ ನಾನು ಇನ್ನೊಂದು ಧರ್ಮವನ್ನು ಹೀಯಾಳಿಸಿ ಮಾತನಾಡಂಗಿಲ್ಲ. ಎಲ್ಲ ಧರ್ಮದವರು ನನ್ನ ಸಹೋದರರೇ ಅಂತ ಸ್ವಾಮಿ कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख. दिस इज द फर्स्ट एंड लास्ट टाइम. ತಿದ್ದುಕೊಂಡು ಚಲೋ ಅದ, ಇಲ್ಲ ನಿನ್ನ ಭಾಷೆಯೊಳಗೆ ನಾನು ಉತ್ತರ ಕೊಡ್ತೀನಿ. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ಬಹಳ ಗಂಭೀರವಾದಂಥ ಆರೋಪ ನಮ್ಮ ಮೇಲೆ ಒಬ್ಬ ಮನುಷ್ಯ ಮಾಡಿದ. ಅದರದ ಸ್ಪಷ್ಟೀಕರಣ ಕೂಡ ಇವತ್ತು ನಾನು ಅನಿವಾರ್ಯವಾಗಿ ಕೊಡಲೇಬೇಕಾಗ್ತದೆ. ಒಂದು ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂಥ ಮಿಸ್ಟರ್ ಖಾದ್ರಿ, ಮೊದಲು ನೀನು ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಯಾವ ರೀತಿ ಮಾಧ್ಯಮದ ಮಿತ್ರರ ಮುಂದೆ ನೀನು ಅಗೌರವವಾಗಿ ಅವಾಚ್ಯ ಶಬ್ದಗಳನ್ನು ಅಸಂಬದ್ಧವಾಗಿ ಮಾತನಾಡ್ತಿ ಅನ್ನೋದ್ರ ಬಗ್ಗೆ ನೀನು ಕ್ಷಮೆ ಕೇಳಬೇಕಂತೇಳಿ ಆಗ್ರಹಿಸ್ತೀನಿ. ಸಾಮಾನ್ಯ ಜ್ಞಾನರೇ ಬೇಕಲ್ಲ ಮನುಷ್ಯಾಗ. ಮಿಸ್ಟರ್ ಖಾದ್ರಿ, ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದೀಯ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷೆದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದರೆ ನನಗೆ ನನ್ನ ಹಿಂದೂ ಸಂಸ್ಕೃತಿ ಅಂಥ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮ್ನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ, ವಾದಾ ಮೇರಾ ಹೋಗ, ಸವಾಲ್ ಮೇರಾ ಹೋಗ. ನನಗೇನು ಚಾಲೆಂಜ್ ಹಾಕ್ತೀವೋ ನೀನು? ನೈಜ ಹಿಂದುತ್ವವಾದಿ ಅದೀನಿ ನಾನು, ಒಬ್ಬ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಅದೀನಿ. ಕಂಜಿ ಮಿಂಜಿ ಅಂತ ತಿಳ್ಕೊಂಡೇನ? ಯಾರಿಗಾರೆ ಮಾತಾಡ್ದಂಗೆ ನನಗೆ ಹಗರಿಗೆ ಮಾತಾಡ್ತೀನಿ? ಯಾವ ಉದ್ದೇಶಕ್ಕಾಗಿ ನೀ ಮಾತಾಡ್ದೇವು? ಬಾಯದಂತ ಏನು ಬೇಕಾದ ಮಾತಾಡ್ತಿ? ಒಬ್ಬ ಹಿಂದೂ ಹೋರಾಟಗಾರರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮಾತಾಡೋದು ಅಷ್ಟೇ ಅಲ್ಲ, ಸವಾಲು ಹಾಕ್ತೀನಿ. ನೀನು ರಾಘು ಅಣ್ಣಿಗೇರಿಗೆ ಸವಾಲು ಹಾಕ್ತಾನಂತ, ನೀ ಯಾರು ನನಗೆ ಸವಾಲು ಹಾಕವ? ನೈತಿಕತೆ ಅದ ನಿನಗೆ? ಮಾನ ಮರ್ಯಾದೆ ಅದ? ನಿನ್ನಂಥವ್ರು ಎಷ್ಟೋ ಮಂದಿನ ನೋಡೀನಿ ನಾನು. ಹಿಂದೂ ನೋಡೀನಿ, ಈಗೂ ನೋಡ್ಲಾಕತ್ತೀನಿ, ಮುಂದೆ ಬರುವಂಥ ಸಂದರ್ಭದಲ್ಲೂ ನೋಡ್ತೀನಿ. ಅಂಥ ಎಲ್ಲರಿಗೂ ನಾನು ಕಾನೂನಾತ್ಮಕವಾಗಿಯೇ ಉತ್ತರ ಕೊಡ್ತೀನಿ, ಬರುವಂಥ ದಿನಗಳಲ್ಲೂ ಕೊಡ್ತೀನಿ. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗೇರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನ ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ಕೆ ಮಾತಾಡ್ತಿ ಕಡಿತದ. ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿ, ಅನೇಕ ಮಹನೀಯರ ಬಗ್ಗೆ ಮಾತಾಡ್ತಿ. ಯಾಕಪ್ಪ? ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು ಕೇವಲ ಒಂದು ಮನೆ ಹೆಣ್ಣು ಮಕ್ಕಳಿಗಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಅವಾಗೂ ಇರಲಿ ಬಿಡ್ರಿ, ಏನೋ ಹಿಂದಿಲ್ ನಾಳೆ ತಿದ್ಕೋತಾರಂತೇಳಿ ನಾವು ನೋಡಿದೆವು. ಮಾತಾಡ್ತಾ ಅಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾನೆ, ಅದು ತಪ್ಪು ಹೇಳೋದು. ಅಲ್ಲಿ ಹಿಂದೂ ಭಗವದ್ಗೀತೆಗೆ ನೀ ಅಪಮಾನ ಮಾಡಲಿಕ್ಕೆ ಮಾಧ್ಯಮದ ಮುಂದೆ ಅಸಹ್ಯ ಮಾಡ್ತೀನಿ. ನಮ್ಮ ಭಗವದ್ಗೀತೆಗೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಹೇಳ್ತಾರ, ಅದನ್ನು ತಪ್ಪು ಹೇಳ್ತಾನೆ ಅವನು. ಅವ್ನು ಹೇಳಿದ್ದು ನಾನು ಹೋಗ್ಲಿಕ್ಕೆ ಹೋಗಂಗಿಲ್ಲ. ಮಿಸ್ಟರ್ ಖಾದ್ರಿ, ಇದರ ಅರ್ಥವೇ ಗೊತ್ತದ ನಿನಗೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂದರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಅರ್ಥ. ಅದನ್ನು ಬಿಟ್ಟು ಅಸಂಬದ್ಧವಾಗಿ ನಮ್ಮ ಶ್ಲೋಕಗಳ ಬಗ್ಗೆ ಮಾಧ್ಯಮದ ಮುಂದೆ ನೀನು ತಪ್ಪಾಗಿ ನುಡಿದು ಕನ್ನಡದಲ್ಲಿ ಕೂಡ ಸರಿಯಾಗಿ ಮಾತನಾಡಂಗಿಲ್ಲ. ಕನ್ನಡಕ್ಕೂ ಅಪಮಾನ ಮಾಡ್ತಿ, ನಮ್ಮ ಗೀತೆಗೂ ಅಪಮಾನ ಮಾಡ್ತಿ. ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ ಅಬಾಬಾಬಾಬಾಬಾಬಾಬಾ. ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಅಸಂವಿಧಾನಗಳ ಪದಗಳನ್ನು ಉಪಯೋಗ ಮಾಡ್ಕೋತಿ. ಇದೇ ಒಂದು ಸಲ ಮಾತಾಡಿ, ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನು ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಯಾಕೆ ಹೇಳಿದ್ವೋ ನೀವು ಓದ ಪ್ರೆಸ್ ಮೀಟ್ನಾಗ? ಓದಿಸೋದಕ್ಕೆ ಹೇಳಲಿಕ್ಕೆ ಬರೋಂಗಲ್ಲ, ಮೊಬೈಲ್ ನೋಡಿ. ಎಂಥ ದುರ್ದೈವ! ಹಿಂದೂ ಧರ್ಮಕ್ಕೆ ಭಗವದ್ಗೀತೆಗೆ ಅಪಮಾನ ಮಾಡಲಿಕ್ಕೆ ನಾಟಕ ನಡೆಸಿ ಇದು. ಮತ್ತು ನನಗೆ ಅವ್ರ ಬಗ್ಗೆ ಗೌರವ ಅದ, ಇವ್ರ ಬಗ್ಗೆ ಗೌರವ ಅದ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅದ ಇತ್ತಂದ್ರೆ ಇಂಥವು ನೀವು ಮಾತಾಡ್ತಿದ್ದಿದ್ದಿಲ್ಲ. ಇದೇ ಒಂದು ಸಲ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ನೀನು ಮಾತಾಡಿದಿ. जिस भाषा में तू समझता उसी भाषा में मैं भी जवाब दे सकता हूँ. कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख. ಸುಮ್ಮ ಕೂಡ್ತಾರೆ, ಬೊಗಳ್ತಾವ ಏನು ಮಾಡಿದ್ರು ಅಂತೇಳಿ ಸುಮ್ಮ ಕೂಡ್ತಾರೆ ತಿಳ್ಕೊಬೇಡ. ನನ್ನಂಗೆ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ತಯಾರದಾನ. ನನ್ನ ರಾಷ್ಟ್ರಭಕ್ತಿ ಬಗ್ಗೆ ನೀ ಏನು ಮಾತಾಡ್ತೀವೋ? ಎದಕ್ಕೆ ಮಾತಾಡ್ದಿ? ನನ್ನ ಹೆಸರು ತೊಗೊಳ್ಳೋವಂಥ ಔಚಿತ್ಯವಾದರೂ ಏನಿತ್ತು ನಿನಗೆ? ನಾನು ಎಲ್ಲಾದರೂ ಅವನ ಬಗ್ಗೆ ಮಾತಾಡಿದ್ದ 5 ವರ್ಷ? ನಾನೊಬ್ಬ ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ. ಮಿಸ್ಟರ್ ಖಾದ್ರಿ ಕೇಳ್ಕೊ, ಹಿಂದೂ ಆಗೇ ಹುಟ್ಟಿನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ, ಹಿಂದೂ ಆಗಿ ಹೋರಾಡ್ತೀನಿ, ಹಿಂದೂ ಆಗೇ ಸಾಯ್ತೀನಿ. ಐ ಆಮ್ ಎ ಪ್ಯೂರ್ ಹಿಂದೂ ನ್ಯಾಷನಲಿಸ್ಟ್. ಇದರ ಅರ್ಥ ನಾನು ಇನ್ನೊಂದು ಧರ್ಮವನ್ನು ಹೀಯಾಳಿಸಿ ಮಾತನಾಡಂಗಿಲ್ಲ. ಎಲ್ಲ ಧರ್ಮದವರು ನನ್ನ ಸಹೋದರರೇ ಅಂತ ಸ್ವಾಮಿ ವಿವೇಕಾನಂದರು, ಬಸವಣ್ಣವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿರುವಂಥ ಹಿಂದುತ್ವವನ್ನು ನಾನು ಪಾಲಿಸ್ತೀನಿ. ನನಗೆ ವ್ಯಕ್ತಿಗಿಂತ ಧರ್ಮ ಮುಖ್ಯ, ಧರ್ಮದಕ್ಕಿಂತ ದೇಶ ಮುಖ್ಯ. ನಿನಗೇನದ ಅದು ಹೇಳು. ನನಗೆ ಇವತ್ತು ನನ್ನ ಧರ್ಮ ಗ್ರಂಥದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸಂವಿಧಾನ ಗ್ರಂಥ ಮುಖ್ಯ. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ? ಮಿಸ್ಟರ್ ಖಾದ್ರಿ, ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್. ತಿದ್ದುಕೊಂಡು ಚಲೋ ಅದ, ಇಲ್ಲ ನಿನ್ನ ಭಾಷೆಯೊಳಗೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಜಾಸ್ತಿ ಹೆಚ್ಚಿಗೆ ಅವನ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಂಗಿಲ್ಲ. जुड़े रहिएगा आपके अपने चैनल बीजापुर समय के साथ.